ಇದು 14ನೇ ತಾರೀಕು 6ನೇ ತಿಂಗಳು ಬಂದಿರೋ ಪೇಷಂಟ್ಸ್ದು ವಿಡಿಯೋ ಕನ್ಸೆಂಟು ತಗೊಂಡು ನಾವು ವಿಡಿಯೋ ಮಾಡಿರ್ತೀವಿ. ಸೊ ಇವತ್ತು ಬಂದಿರೋ ಪೇಷಂಟ್ಸಲ್ಲಿ ಕೆಲವೊಂದು ಪೇಷಂಟ್ಸ್ದು ಟ್ರೀಟ್ಮೆಂಟ್ಸು ನೋಡೋಣ. ಸೊ ಫಸ್ಟ್ ಪೇಷಂಟ್ದು ಡೀಟೇಲ್ಸ್ ಅವರೇ ಹೇಳ್ತಾರೆ, ಕೇಳಿ. ಸರ್, ಏನಾಗಿದೆ ಇದು? ಸರ್, ಬಿದ್ದೋಗ್ಬಿಟ್ಟಿರೋದು ಇದು. ಎಷ್ಟು ದಿನ ಆಗಿದೆ ಇದಾಗಿ? ಒಂದು ವಾರ ಆಗಿದೆ. ಓಕೆ, ಇದಕ್ಕಿಂತ ಮುಂಚೆ ಎಲ್ಲಿ ತೋರಿಸ್ತೀರಿ ನೀವು? ಅವತ್ತೇ ತೋರಿಸಿದ್ದು, ಅದೇ ಚೆನ್ನಾಗಿ ಒಂದು ವಾರ ಆಗಿದೆ. ಫ್ರೈಡೇ ಸಾಯಂಕಾಲ ತೋರಿಸಿದ್ದು, ಅವತ್ತೇ ಏನಾಗಿದೆ? ಒಂದು ವಾರ ಆಗಿದೆ. ಓಕೆ, ಇವತ್ತಿಗೆ 8 ದಿನ ಆಗಿದೆ. ಮತ್ತೆ ಫ್ರೈಡೆಗೆ ನೆನ್ನೆಗೆ 8 ದಿನ, ಇವತ್ತಿಗೆ 9 ದಿನ ಆಗಿದೆ. ಸರಿ, ಓಕೆ. ಯಾವ ಊರು ನೀವು? ಮರಸೂರು. ನೀವು ನೆನ್ನೆ ಕಾಲ್ ಮಾಡಿದ್ರಲ್ಲ ನನಗೆ, ಮರಸೂರಿಂದ ಬರ್ತವ್ರೆ ಅಂದ್ಬಿಟ್ಟು. ಸರಿ, ಇದರದ್ದು ಎಕ್ಸ್ರೇ. ಈ ಒಂದು ಪೇಷಂಟು ಮರಸೂರಿಂದ ಬಂದಿರೋದು. ಇವರು ಕಾಲು ಟ್ವಿಸ್ಟಾಗಿ ಹೋಗ್ಬಿಟ್ಟು ಇವ್ರಿಗೆ MKಯಲ್ಲಿ ಡಬಲ್ ಫ್ರ್ಯಾಕ್ಚರ್ ಇದೆ, ಅದರಿಗೆ ಸ್ಪೈರಲ್ ಫ್ರ್ಯಾಕ್ಚರ್ ಅಂತ ಹೇಳೋದು. ಇವರು ಒಂದು 8-9 ದಿನ ಬಿಟ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ಎಲ್ಲೋ ಅಲ್ಲೇ ಲೋಕಲಲ್ಲಿ ತೋರಿಸಿದ್ದಾರೆ. ಅವ್ರಿಗೆ ರಿಲೀಫ್ ಅಷ್ಟೊಂದು ಕಾಣಿಲ್ಲ, ಊತನೂ ಕಮ್ಮಿ ಕಾಣಿಲ್ಲ, ನೋವು ಕಮ್ಮಿ ಕಾಣಿಲ್ಲ ಅಂತ ನಮ್ಮ ಹತ್ರ ಬಂದಿದ್ದಾರೆ. ಇವರು ಕಾಲಿಂಗ್ ಟ್ವಿಸ್ಟಾಗಿ ಹೋಗ್ಬಿಟ್ಟು ನಿಮಗೆ ಸೇಮ್ ಈ ಥರ ಫ್ರ್ಯಾಕ್ಚರ್. ಇವರಿಗೆ ನೋವು ಸ್ವಲ್ಪನೂ ಕಮ್ಮಿ ಆಗಿಲ್ಲ, ಊತನೂ ಸ್ವಲ್ಪನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾ ಇರುವಾಗ ಅವರಿಗೆ ನಿಯರ್ ಬೈ ಯಾರೋ ನಮಗೆ ಅಡ್ರೆಸ್ ಹೇಳಿದ್ದಾರೆ. ನಮ್ಮ ಅಡ್ರೆಸ್ ಅವ್ರಿಗೆ ಹೇಳಿದಾದ್ಮೇಲೆ ಅವರು ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಕಟ್ಟು ಹಾಕಿದ್ದಾದ್ಮೇಲೆ ಅವ್ರು ಚೆನ್ನಾಗಿ ನಡ್ಕೊಂಡು ಹೋದರು. ಕಟ್ಟು ಹಾಕಿದ್ದಾದ್ಮೇಲೆ ನೋವು ಹೇಗಿದೆ ಅಂದರೆ ನೋವೆಲ್ಲ ತುಂಬ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಆದಮೇಲೆ ಇವಾಗ ನೆಕ್ಸ್ಟ್ ಪೇಷಂಟ್ದು ವಿಡಿಯೋ ನೋಡೋಣ, ಬನ್ನಿ. आप शिकारी पार्लर से आए हो? हाँ, हमारे पास आने से पहले आपके 2.5 महीने हो चुके थे, है ना? आपने कहाँ कहाँ इलाज करवाया था? पहले करवाया तो जो आपको इस पे दिखा है ना, क्या क्या चीज? जगह का नाम बोलो। शिकारपल्ली में ही होगा। शिकारपल्ली में। हाँ, फिर गया था उसी रोड के पल्ली तरफ, जो आपका जैसे दुकान है ना, उस दुकान वाले के पास। अच्छा, फिर तो सरकारी में जगह दिखवाया था। बाद में सरकारी? तो आपने चौथा उनमें कोई वो नहीं लिया, दवाई नहीं लिया? नहीं, इलाज नहीं करवाया? नहीं, इलाज नहीं करवाया। अच्छा, फिर आपके दवाई? ये 4वीं जगह है आप यहाँ पे आए हो? ठीक है। अभी आपको दूसरी पट्टी कर रहे हैं। मूवमेंट करो, आप अपना हाथ करो, मूवमेंट करो। मूवमेंट यहाँ लगता है, यहाँ जैसे हाथ जोड़ रहे हैं ना, जहाँ से टूटा है। हाँ, घुमाओ, उठाओ, ऊपर उठाओ, घुमाओ, मूवमेंट करो। ठीक है, अभी एक पट्टी हुई है ये। ठीक है, आपका एक्सरे देखते हैं। ये पिछली पट्टी में जब आप आए थे उस वक्त का डेट है, ठीक है? उसमें ಇವರ ಎಕ್ಸ್ರೇ ನೋಡಿದ್ದೀರಾ? ಇವರು ಬಂದು ಹಿಂದಿ ಅವರು, ಬೆಂಗಾಲ್ ಕಡೆಯಿಂದ ಬಂದಿದ್ದಾರೆ. ಶಿಕಾರಿಪಾಳ್ಯ ಏರಿಯಲ್ಲಿ ಇರ್ತಾರೆ. ಇವರು ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ 2.5 ತಿಂಗಳು ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ಇವರು ನಮ್ಮ ಹತ್ರ ಬಂದಿರೋದು 4ನೇ ಜಾಗ ಇದು ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ. ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ 3 ಜಾಗದಲ್ಲಿ ಇವರು ಟ್ರೀಟ್ಮೆಂಟ್ಸ್ ಮಾಡಿಸ್ಬಿಟ್ಟವ್ರೆ. ಸೊ ಇವರಿಗೆ ನೋವು ಒಂಚೂರು ಕಮ್ಮಿ ಆಗಿಲ್ಲ, ನನಗೆ ಊತನೂ ಒಂಚೂರು ಕಮ್ಮಿ ಆಗಿಲ್ಲ, ಏನೂ ರಿಸಲ್ಟ್ ಕಾಣಿಲ್ಲ ಅಂತ ಹೇಳ್ತಾ ಬಂದರು. ಸೊ ಇವ್ರ ಜೊತೆಯಲ್ಲಿ ಒಬ್ಬರು ಬಂದವರೇ, ಶಿಕಾರಿಪಾಳ್ಯ ಅವರೇ, ಲೋಕಲ್ ಅವರು ಕರ್ಕೊಂಡು ಬಂದಿದ್ದಾರೆ. ಸೊ ಒಂದು ಕಟ್ಟು ಇವ್ರದ್ದು ಆಗಿದೆ, ಎಕ್ಸ್ರೇಲಿ ನೋಡಿದ್ದೀರಾ ಫ್ರ್ಯಾಕ್ಚರು. ಸೊ 2ನೇ ಕಟ್ಟು ಇವಾಗ ಹಾಕಿ ಇವ್ರಿಗೆ ಎಕ್ಸಸೈಸು ಮೂಮೆಂಟ್ಸ್ಗೆಲ್ಲ ಬಿಟ್ಟಿರೋದು. ಇಂಪ್ರೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಊತ ಎಲ್ಲ ಕಮ್ಮಿ ಆಗಿದೆ. नेक्स्ट पेशेंट दो नोड़ा बनी। क्या हुआ है ये बच्चे को? गिर गया था कल, थोड़ा सा फिसल के गिर गया था क्या? अच्छा, ये कल ही हुआ था क्या? अच्छा, आप कहाँ से हैं? नेपाल से हैं आप लोग, और VBHC में रहते हैं आप लोग, ठीक है? आपने कल से कोई इलाज नहीं करवाया? नहीं, कल रात को हुआ था। कल रात में हुआ था, ठीक है। आपको हमारा एड्रेस किसने बोला था? आपको मालूम था पहले? अच्छा, ठीक है। अभी इसके लिए पट्टी करना पड़ेगा। देखिए, सूजन है पैर में, तो या तो एक ही पट्टी में ठीक हो जाएगा, या नहीं तो दूसरी पट्टी अगर जरूरत पड़ेगी तो करेंगे, ठीक है? आपने तो एक्सरे देखा है, इसमें हड्डी में कोई चोट नहीं है, उसमें लिगामेंट में थोड़ा सा डैमेज है, ठीक है? ಈ ಪೇಷಂಟನ್ನು ಬಂದಿರೋದು ಹಿಂದಿಯವರೇ. ಇವರು ಆ್ಯಕ್ಚುಲಿ ಇವರು ನೇಪಾಲ್ ದೇಶದಿಂದ ಬಂದಿರೋದು. ಇಲ್ಲಿ ಚಂದಾಪುರ ನಿಯರ್ ಬೈ VBHC ಅಪಾರ್ಟ್ಮೆಂಟ್ ಅಂತ ಒಂದಿದೆ, ಅಲ್ಲಿ ವರ್ಕಿಂಗ್ ಇವರು ಸ್ಟೇ ಮಾಡಿರ್ತಾರೆ. ಸೊ ಈ ಹುಡುಗನಿಗೆ ಅವನು ಆಟ ಆಡ್ತಾ ಇರೋವಾಗ ಜೋರಾಗಿ ಫುಲ್ ವೆಯ್ಟ್ ಬಿಟ್ಟಿದ್ದಾನೆ, ಅದರಿಂದ ಕಾಲು ಟ್ವಿಸ್ಟ್ ಆಗಿದೆ.
ಸೊ ಈ ಏಜಲ್ಲಿ, ಈ ಚಿಕ್ಕ ವಯಸ್ಸಲ್ಲಿ ಕಾಲು ತುಷ್ಟಾದ್ರೇನೋ ಇದೇ ವಿಡಿಯೋಲಿ ನೀವು ಫಸ್ಟು ಪೇಷಂಟ್ದು ನೋಡಿದ್ದೀರಾ. ಕಾಲು ತುಷ್ಟಾದರೆ ಫ್ರ್ಯಾಕ್ಚರ್ ಆಗೋಗ್ಬಿಡುತ್ತೆ. ಅವರಿಗೆ ಏಜ್ ಜಾಸ್ತಿ ಆಗಿರೋದ್ರಿಂದ ಫ್ರ್ಯಾಕ್ಚರ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಏಜಲ್ಲಿ ಈ ಹುಡುಗನಿಗೆ ಅವನಿಗೆ ಫ್ರ್ಯಾಕ್ಚರ್ಸ್ ಅಂತೂ ಆಗಿರಲಿಲ್ಲ, ಲಿಗಮೆಂಟ್ಸ್ ಇಂಜುರಿ ಆಗಿತ್ತು. ಅದನ್ನು ಸ್ವಲ್ಪ ಸೆಟ್ ಮಾಡಿಬಿಟ್ಟು ಮೂಮೆಂಟ್ಸು ಎಕ್ಸಸೈಸಸ್ ಎಲ್ಲ ಮಾಡಿದಾದಮೇಲೆ ಕಟ್ ಹಾಕಿದಾದಮೇಲೆ ಅವನೇನೂ ಇಲ್ಲ ಅಂತ ಆರಾಮಾಗಿ ನಡ್ಕೊಳೋದ. ಸೊ ನಿಯರ್ ಬೈ ಅವರಿಗೆ ಗೂಗಲ್ ಮ್ಯಾಪ್ಸಲ್ಲಿ ಹುಡುಕಿದ್ದಾರೆ ಅಂತೆ ಅವರು. ಆಮೇಲೆ ಬಂದಿದ್ದಾರೆ ಇಲ್ಲಿ ವಿಚಾರಿಸ್ಕೊಂಡು ಯಾವ ಥರ ಮಾಡ್ತಾರೆ ಇವರು ಟ್ರೀಟ್ಮೆಂಟ್ ಅಂತ 4-5 ಜನ ಹತ್ರ ವಿಚಾರಿಸ್ಕೊಂಡು ರಿವ್ಯೂ ತಗೊಂಡು ಆಮೇಲೆ ಟ್ರೀಟ್ಮೆಂಟ್ಗೆ ಬಂದಿದ್ದಾರೆ. ನೆಕ್ಸ್ಟ್ ಪೇಷಂಟ್ದು ನೋಡೋಣ ಬನ್ನಿ. क्या हुआ था ये? एक समरसेबल बोर था, एक बोर था उसमें, पता नहीं मैं उधर मेरे पीछे था जस्ट 1-2 सेकंड भी नहीं हुआ, पता नहीं अचानक से कैसे कर दिया मेरे को भी याद नहीं हो रहा है. ये गिर गया क्या? ये गिर के मालूम भी नहीं है. मालूम भी नहीं अभी बहुत हुआ. छोटे ना ये गिर गया. गिर गया, ठीक है. इसका उम्र 5.5 साल है. हाँ आप यहीं आने कल मेडन गार्डन में रहते हो? हाँ हाँ. ಚಲೋ ಈ ಒಂದು ಹುಡುಗ ಬಂದಿರೋದು ನೈಟು ಆಲ್ಮೋಸ್ಟ್ ಒಂದು 10 ಕಾಲಾಗಿತ್ತು. ಸೊ ಕ್ಲೋಸು 8 ಗಂಟೆಗೆ ಆಗಿಬಿಡುತ್ತೆ, 7:30-8 ಗಂಟೆಗೆ. ಆದಮೇಲೆ ಇವರು ನೈಟ್ ಬಂದು ಇದು ಹಾಸ್ಪಿಟ್ಲ್ ಓಪನ್ ಮಾಡಿ ಇವರಿಗೆ ಟ್ರೀಟ್ಮೆಂಟ್ ಮಾಡಿರೋದು. ಎಕ್ಸ್ರೇಯಲ್ಲಿ ನೀವು ನೋಡಿದ್ದೀರಾ ಕಂಪ್ಲೀಟು ಡಿಸ್ಲೊಕೇಟ್ ಆಗೋಗ್ಬಿಟ್ಟಿದೆ. ಈ ಏಜಲ್ಲಿ ಅಷ್ಟು ಬೇಗ ಡಿಸ್ಲೊಕೇಶನ್ಸ್ ಆಗಲ್ಲ ಚಿಕ್ಕ ಮಕ್ಕಳಿಗೆ. ಮೈನರ್ ಫ್ರ್ಯಾಕ್ಚರ್ಸ್ ಆಗುತ್ತೆ, ಕ್ರ್ಯಾಕ್ಸ್ ಆಗುತ್ತೆ, ಮೇಜರ್ ಫ್ರ್ಯಾಕ್ಚರ್ಸು 99% ಆಗಲ್ಲ. ಡಿಸ್ಲೊಕೇಶನ್ ಇವನಿಗೆ ಯಾವ ಥರ ಆಗಿದೆ ಅಂತ ಇವ್ರಿಗೇ ಗೊತ್ತಿಲ್ಲ ಅಂತ ಹೇಳ್ತವ್ರೆ ಇವರು. ಸೊ ಇವರು ಆಟ ಆಡ್ತಾರವಾಗ ಬಿದ್ದೋಗ್ಬಿಟ್ಟಿರೋದಂತೆ, ಅದು ಟ್ವಿಸ್ಟ್ ಆಗಿರೋದಂತೆ. ಸೊ ಬಿಫೋರ್ ದಿ ಟ್ರೀಟ್ಮೆಂಟ್, ಆಫ್ಟರ್ ದಿ ಟ್ರೀಟ್ಮೆಂಟು 2 ಎಕ್ಸ್ರೇಸ್ ಮಾಡಿಸಿ ಇವರು ನೋಡವ್ರೆ ಯಾವ ಥರ ಅದು ಎಮ್ಕೆ ಕೂತಿದೆಯಾ ಇಲ್ಲ ಅನ್ನೋದು. ಕಂಪ್ಲೀಟ್ ಡಿಸ್ಲೊಕೇಶನ್ ಆಗಿಬಿಟ್ಟು ಅದು ನೀವು ಮುಂಚೆ ಸೆಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಹೇಗಿತ್ತು ಅನ್ನೋದು ನೀವು ನೋಡಿದ್ದೀರಾ. ಸೊ ಸೆಟ್ ಮಾಡಿದಾದಮೇಲೆ ಮೂಮೆಂಟ್ ಮಾಡು ಅಂತ ಹೇಳಿದಾದಮೇಲೆ ಆ ಹುಡುಗ ಚೆನ್ನಾಗಿ ಮೂಮೆಂಟ್ ಮಾಡಿದ್ದಾನೆ. ಸೊ ಆಲ್ಮೋಸ್ಟ್ ಈ ಏಜಲ್ಲಿ ಒಂದೇ ಕಟ್ಟಲ್ಲಿ ರಿಕವರಿ ಆಗಿಬಿಡುತ್ತೆ, 2ನೇ ಕಟ್ಟು ಅವಶ್ಯಕತೆ ಇರಲ್ಲ. ಬಟ್ ಮಕ್ಕಳು ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಲ್ಲ, ಭಯ ಭಕ್ತಿಯಿಂದ ಇಟ್ಕೊಳಲ್ಲ. ಸೊ ಅದರಿಂದ ಏನಾಗುತ್ತೆ, 2ನೇ ಕಟ್ಟು ಅವಶ್ಯಕತೆ ಇದ್ರೇನೋ ಹಾಕಬೇಕಾಗಿರುತ್ತೆ. भाई आप आए थे, अभी 10 बज गए हैं, बच्चे का इलाज हो गया है. आप क्लिनिक क्लोज करने के बाद ने आपने बुलाया है. अभी आपका बच्चे का इलाज हो गया, आपको कैसा लगा? अभी इतना टाइम पे हमने सर्विस किया है आपको आके, तो आप क्या बोलते हो हमारे इलाज के बारे में? बहुत अच्छा हुआ इलाज, आते ही पूरा स्टार्ट हो गया इलाज. हाँ, बहुत आते ही आपको रिस्पांस किया हमने, किया आपने, और आपने देखा इलाज के पहले एक्सरे कैसा था, बहुत अच्छा था. फिर उसके बाद में कैसा था, उंगली कैसा बेंड हो गया था, उसके बाद में पहले टेढ़ा था, उसके बाद इलाज करने के बाद इस पर जो हुआ था अच्छा. हाँ, पहले उंगली टेढ़ा हो गया था बच्चे का, अभी सही है. सही है. ठीक है ना? आपको अच्छा लगा ना? अच्छा लगा. हाँ, ओके. ओके. हाँ.